ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಎಕ್ಸಾಮ್ 2025-26 ದಿನ ಬರೀಬೇಕು ಅಂತ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಏನು ಅಂತ ಹೇಳಿದ್ರೆ, ನಿಮ್ಮ ಎಕ್ಸಾಮ್ ನ ಟೈಮ್ ಟೇಬಲ್ ಅನ್ನ ಅನೌನ್ಸ್ ಮಾಡಿದ್ದಾರೆ. KSABದವರು ಪ್ರತಿ ವರ್ಷ ಈ ಟೈಮ್ ಟೇಬಲ್ ಏನಿದೆ ಅದನ್ನ ಸ್ವಲ್ಪ ಲೇಟ್ ಆಗಿ ಅನೌನ್ಸ್ ಮಾಡ್ತಾ ಇದ್ರು. ಈ ವರ್ಷ ಸೆಪ್ಟೆಂಬರ್ ಅಲ್ಲೇ ಅನೌನ್ಸ್ ಮಾಡಿದ್ದಾರೆ. ಈಗ 3 ಬೋರ್ಡ್ ಎಕ್ಸಾಮ್ ಆಗುತ್ತಲ್ವಾ, ಅದರಲ್ಲಿ ಮೊದಲನೇ ಬೋರ್ಡ್ ಎಕ್ಸಾಮ್ ಹಾಗೆ ಎರಡನೇ ಬೋರ್ಡ್ ಎಕ್ಸಾಮ್ ನ ಟೆಂಟೇಟಿವ್ ಟೈಮ್ ಟೇಬಲ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಈ ಟೈಮ್ ಟೇಬಲ್ ನ ಪ್ರಕಾರ ಫೆಬ್ರವರಿ 28, 2026 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಆ ಎಕ್ಸಾಮ್ ಮಾರ್ಚ್ 17, 2026 ನಡೆಯುತ್ತೆ. ಓಕೆನಾ? ಇದು ಮೊದಲನೇ ಬೋರ್ಡ್ ಎಕ್ಸಾಮ್. ಎರಡನೇ ಬೋರ್ಡ್ ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದನ್ನ ಏಪ್ರಿಲ್ 25 ಸ್ಟಾರ್ಟ್ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಅದರ ನಂತರ ಮೇ 9 ಈ ಎರಡನೇ ಬೋರ್ಡ್ ಎಕ್ಸಾಮ್ ನಡೆಯುತ್ತೆ. ನಂತರ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ, ಈ ಎಕ್ಸಾಮ್ ಏನಿದೆ 3 ಬೋರ್ಡ್ ಎಕ್ಸಾಮ್ ನಡೆಯುತ್ತೆ. ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಸ್ಕೋರ್ ಆಗದೆ ಇದ್ರೆ ಎರಡನೇ ಬೋರ್ಡ್ ಎಕ್ಸಾಮ್ ಬರೀತೀನಿ, ಆ ರೀತಿ ಆಪ್ಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಹೈಯೆಸ್ಟ್ ಎಫರ್ಟ್ ಈ ಮೊದಲನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದಕ್ಕೆ ಇರಬೇಕು. ಅಂದ್ರೆ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿಬಿಟ್ರೆ ಎರಡನೇ ಬೋರ್ಡ್ ಎಕ್ಸಾಮ್ ಬರೆಯೋ ಅವಶ್ಯಕತೆನೇ ಇರಲ್ಲ. ಆ ಅವಶ್ಯಕತೆ ಬರೋ ರೀತಿ ಸಿಚುವೇಶನ್ ಇಟ್ಕೋಬೇಡಿ. ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಅನ್ನ ಬರೀರಿ. ಈಗಲೂ ಕೂಡ ಸಾಕಷ್ಟು ಟೈಮ್ ಇದೆ. ನೀವೀಗ ಈ ಟೈಮ್ ಟೇಬಲ್ ಅನ್ನ ಕೇಳ್ತೀರಾ. ಟೈಮ್ ಟೇಬಲ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಈ ಟೈಮ್ ಟೇಬಲ್ ನಾವು ನಮ್ಮ ವಾಟ್ಸ್ಆಪ್ ಚಾನಲ್ ಶೇರ್ ಮಾಡಿದೀವಿ. ಓಕೆನಾ? ನಮ್ಮ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಇರುತ್ತೆ. ಕ್ಲಿಕ್ ಮಾಡಿ, ಫ್ರೀ ಆಗಿರುತ್ತೆ, ಆರಾಮಾಗಿ ಜಾಯ್ನ್ ಆಗಿ. ಅದರ ನಂತರ ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರಬಹುದು, ಮುಂಬರುವಂತಹ ಅಪ್ಡೇಟ್ಸ್, ಬ್ಲೂ ಪ್ರಿಂಟ್, ಮಾಡೆಲ್ ಕ್ವಶನ್ ಪೇಪರ್ ಅವುಗಳನ್ನು ಕೂಡ ಶೇರ್ ಮಾಡ್ತೀವಿ. ಸೊ ಜಾಯ್ನ್ ಆಗಿ. ಸಬ್ಸ್ಕ್ರೈಬ್ ಮಾಡಿಲ್ವಾ? ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸೀನಿಯರ್ಸ್ ಅನ್ನ ಕೇಳಿಬೇಕಿದ್ರೆ ನಮ್ಮ ಚಾನೆಲ್ ಇಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಪ್ರಿಪರೇಷನ್ಗೂ ಆಯ್ತು, ನಂತರ ನೀವು KCET, NEET ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ನಡೆಸ್ತಾ ಇದ್ರೆ ಅದಕ್ಕೂ ಕೂಡ ಹೆಲ್ಪ್ ಆಗುವಂತಹ ಅಪ್ಡೇಟ್ಸ್ ಗಳನ್ನು ನಿಮ್ಗೆ ತಿಳಿಸ್ತೀವಿ. ನಂತರ ಈ ಎಕ್ಸಾಮ್ ಏನಿದೆ ಇದರ ಪ್ರಿಪರೇಷನ್ ಈಗಿಂದ ಸ್ಟಾರ್ಟ್ ಮಾಡ್ಬೇಕು. ನೀವು ಸ್ಟಾರ್ಟ್ ಕೂಡ ಮಾಡಿರ್ತೀರಾ. ಯಾಕಂತ ಹೇಳಿದ್ರೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್, ಈಗ ದಸರಾ ಹಾಲಿಡೇ ಏನಿದೆ ಅದು ಮುಗಿದ ತಕ್ಷಣ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಯಾವುದು? ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಆ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ನೀವೇನು ಸ್ಕೋರ್ ಮಾಡಿರ್ತೀರಾ ಆ ಸ್ಕೋರ್ ಕೂಡ ಈ ಫೈನಲ್ ಎಕ್ಸಾಮ್ ಆದ ನಂತರ ಏನು ರಿಸಲ್ಟ್ ಬರುತ್ತೆ ಅದರಲ್ಲಿ ಕನ್ಸಿಡರ್ ಮಾಡ್ತಾರೆ. ಇಂಟರ್ನಲ್ ಮಾರ್ಕ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅದ್ರ ಜೊತೆಗೇನೆ ಈ ಮಿಡ್ ಟರ್ಮ್ ಸಿಲೆಬಸ್ ಏನಿದೆ 50% ಇರುತ್ತೆ. ಓಕೆನಾ? ಇದನ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಫೈನಲ್ ಎಕ್ಸಾಮ್ ನ ಒಂದು 60 to 70% ಪ್ರಿಪರೇಷನ್ ನಿಮ್ದು ಆದ ರೀತಿ. ಯಾಕಂತ ಹೇಳಿದ್ರೆ ಈಗ ಎಕ್ಸಾಮ್ ಅಲ್ಲಿ ಆಪ್ಷನ್ ಕೂಡ ಇರುತ್ತೆ ಫೈನಲ್ ಎಕ್ಸಾಮ್ ಅಲ್ಲಿ. ಸೊ ಅದನ್ನು ಕೂಡ ಕನ್ಸಿಡರ್ ಮಾಡಿ ಹೇಳೋದಾದ್ರೆ, ಈಗ 80 ಮಾರ್ಕ್ಸ್ ನ ಎಕ್ಸಾಮ್ ಅಲ್ಲಿ ನೀವು ಅರೌಂಡ್ ಒಂದು 60 to 65 ಸ್ಕೋರ್ ಮಾಡೋವಷ್ಟು ಸಿಲೆಬಸ್ ಈ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲೇ ಇರುತ್ತೆ. ಅದಕ್ಕೋಸ್ಕರ ಈ ಎಕ್ಸಾಮ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ಬಿಟ್ರೆ ಮುಂದೆ ಫೈನಲ್ ಎಕ್ಸಾಮ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಮಿಡ್ ಟರ್ಮ್ ಎಕ್ಸಾಮ್ ಆಗುತ್ತೆ, ಅದರ ನಂತರ ಸೆಕೆಂಡ್ ಟೆಸ್ಟ್ ಆಗುತ್ತೆ, ನಂತರ ಜನವರಿ ಮಂತ್ ಅಲ್ಲಿ ಈ ಪ್ರಿಪರೇಟರಿ ಎಕ್ಸಾಮ್ ಆಗುತ್ತೆ, ನಂತರ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫೆಬ್ರವರಿಯಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ. ಸೊ ಒಂದರ ನಂತರ ಒಂದು ಎಕ್ಸಾಮ್ ಇರೋದ್ರಿಂದ ಈ ಟೈಮ್ ಏನಿದೆ ಅದನ್ನ ನೀವು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು. ಯುಟಿಲೈಸ್ ಮಾಡ್ಕೊಂಡ್ರೆ ಮುಂದಿರುವಂತಹ ಎಲ್ಲಾ ಎಕ್ಸಾಮ್ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ರೆ KCET, NEET, JEE ಈ ರೀತಿ ಬರೀತಾ ಇದ್ರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅಂದ್ರೆ ನಿಮ್ಗೆ ಟೈಮ್ ಸಿಗುತ್ತೆ ಮುಂದೆ. ಸೊ ಮುಂದೆ ನಿಮಗೆ ಪ್ರಿಪರೇಷನ್ಗೆ ಟೈಮ್ ಸಿಗ್ಬೇಕು ಅಥವಾ ಪ್ರಿಪರೇಷನ್ ಪರ್ಫೆಕ್ಟ್ ಆಗಿ ಆಗ್ಬೇಕು ಅಂತ ಹೇಳಿದ್ರೆ ಈ ಟೈಮ್ ಅನ್ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ಓಕೆನಾ? ಚೆನ್ನಾಗಿ ಪ್ರಿಪರೇಷನ್ ನಡೆಸಿ. ನಂತರ ಪ್ರಿಪರೇಷನ್ ಹೇಗೆ ನಡೀತಾ ಇದೆ, ನಂತರ ಫಸ್ಟ್ ಟೆಸ್ಟ್ ಅದು ಹೇಗಾಗಿತ್ತು, ಮಿಡ್ ಟರ್ಮ್ ಪ್ರಿಪರೇಷನ್ಗೆ ಎಷ್ಟು ಸಿಲೆಬಸ್ ಕವರ್ ಮಾಡಿದಿರಾ, ನಂತರ ನಿಮಗೆ ಮುಂದೆ ಮತ್ತೆ ಯಾವ ವಿಡಿಯೋ ಬೇಕು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಅದನ್ನು ಕೂಡ ಕನ್ನಡ ತಿಳಿಸಿ. ನಂತರ ವಿಡಿಯೋ ಹೆಲ್ಪ್ ಆಗಿದ್ರೆ ವಿಡಿಯೋ ತಪ್ಪದೆ ಲೈಕ್ ಕೂಡ ಮಾಡಿ. ಯಾಕಂದ್ರೆ ನೀವು ಲೈಕ್ ಮಾಡ್ತೀರಾ, ಅದರಿಂದ ಮತ್ತೆ ವಿಡಿಯೋ ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ. ಸೊ ಕೀಪ್ ಮೋಟಿವೇಟಿಂಗ್ ಅಸ್. ನಂತರ ಪ್ರಿಪರೇಷನ್ ಚೆನ್ನಾಗಿ ಮಾಡಿ. ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತದೆ ಪ್ರಿಪರೇಷನ್ಗೆ ಸಂಬಂಧಿಸಿದಂತೆ, ಅಂದ್ರೆ ಟೈಮ್ ಹೊಂದಾಣಿಕೆ ಆಗ್ತಾ ಇಲ್ಲ ಅಥವಾ ಡೆರಿವೇಶನ್ ನೆನಪಿರಲ್ಲ, ಈ ರೀತಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕನ್ನಡ ತಿಳಿಸಿ. ನೀವೇನು ಕ್ವಶನ್ ಕೇಳ್ತೀರಾ ಅದಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡ್ತೀವಿ. ಡೋಂಟ್ ವರಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.